ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸನತ್ಕುಮಾರನು ಋಷಿಗಳಿಗೆ ಹೇಳಿದ ಹಿತವಾದಗಳನ್ನು ನಾರದನು ಶುಕನಿಗೆ ತಿಳಿಸಿದುದು ಎಂಬ 337ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಭೀಷ್ಮನು ಹೇಳುತ್ತಿರುವನು. ಅತ್ತಲಾಗಿ ವ್ಯಾಸನು ಅದೃಶ್ಯನಾದ ಮೇಲೆ ಇತ್ತಲಾಗಿ ವೇದಾಧ್ಯಯನವನ್ನು ಆರಂಭಿಸಿದ ಶುಕನ ಬಳಿಗೆ ನಾರದನು ಬಂದನು. ಆ ದೇವರ್ಷಿಯು ಶುಕನಿಂದಲೇ ಕೆಲವು ವೇದಾರ್ಥಗಳನ್ನು ಕೇಳಿ ತಿಳಿಯಬೇಕೆಂದು ಬಂದನು. ನಾರದನನ್ನು ಕಂಡೊಡನೆ ಶುಕನು ವಿದ್ಯುಕ್ತವಾಗಿ ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿದನು. ಅವನ ಸತ್ಕಾರಗಳಿಂದ ಸಂತುಷ್ಟನಾಗಿ ನಾರದನು, ಓ ಮಹರ್ಷಿ, ನೀನು ಬ್ರಹ್ಮಜ್ಞರಲ್ಲಿ ಮೇಲೆನಿಸುವೆ. ನನ್ನಿಂದ ನಿನಗೆ ಆಗಬಹುದಾದ ಶ್ರೇಯಸ್ಸೇನಾದರೂ ಇದ್ದರೆ ತಿಳಿಸು ಎನ್ನಲು ಶುಕನು ಹೇಳುತ್ತಾನೆ, ಓ ದೇವರ್ಷಿ, ಈ ಲೋಕದಲ್ಲಿ ನನಗೆ ಯಾವುದು ಹಿತವೆಂದು ನೀನು ತಿಳಿಯುವೆಯೋ ಅದನ್ನು ನನಗೆ ಉಪದೇಶಿಸಬೇಕು. ಆಗ ನಾರದನು, ಶುಕ ಮಹರ್ಷಿ, ಹೇಳು. ಹಿಂದೆ ಶುದ್ಧಾತ್ಮರಾದ ಕೆಲವು ಋಷಿಗಳು ತತ್ವವನ್ನು ತಿಳಿಯುವುದಕ್ಕಾಗಿ ಸನತ್ಕುಮಾರನ ಬಳಿಗೆ ಹೋದಾಗ ಅವನು ಅವರಿಗೆ ಹೀಗೆಂದು ಉಪದೇಶಿಸತೊಡಗಿದನು. ಓ ಮುನೀಂದ್ರರೇ, ಲೋಕದಲ್ಲಿ ವಿದ್ಯೆಗೆ ಸಮಾನವಾದ ಕಣ್ಣಿಲ್ಲ, ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ, ರಾಗಕ್ಕೆ ಸಮಾನವಾದ ದುಃಖವಿಲ್ಲ, ತ್ಯಾಗಕ್ಕೆ ಸಮಾನವಾದ ಸುಖವಿಲ್ಲ. ಪಾಪ ಕರ್ಮಗಳಿಂದ ನಿವೃತ್ತನಾಗಿ ಯಾವಾಗಲೂ ಪುಣ್ಯಶೀಲನಾಗಿರುವುದು, ಯಾವಾಗಲೂ ಒಳ್ಳೆ ನಡತೆ ಸದಾಚರಣೆಗಳು ಇವೇ ಉತ್ತಮ ಶ್ರೇಯಸ್ಸುಗಳು. ಲೋಕದಲ್ಲಿ ಮನುಷ್ಯ ಜನ್ಮವು ಸುಖವಿಲ್ಲದುದು. ಮೇಲೆ ಮೇಲೆ ಅದರಲ್ಲಿಯೇ ತಗಲು ಬಿದ್ದವನು ಮೋಹದಲ್ಲಿ ಬಂಧಿಸಲ್ಪಡುವನೇ ಹೊರತು ಮುಕ್ತಿಯನ್ನು ಹೊಂದಲಾರನು. ಅಂತಹವನಿಗೆ ದುಃಖ ವಿಮೋಚನೆಯೇ ಇಲ್ಲ. ವಿಷಯಾಸಕ್ತಿಯೇ ದುಃಖಕ್ಕೆ ಲಕ್ಷಣವು. ವಿಷಯಾಸಕ್ತನ ಬುದ್ಧಿಯು ಮೋಹವೆಂಬ ಬಲೆಯಲ್ಲಿ ಸಿಕ್ಕಿ ಮೇಲೆ ಮೇಲೆ ಕೆಟ್ಟು ಹೋಗುವುದು. ಇಹದಲ್ಲಿಯೂ ಪರದಲ್ಲಿಯೂ ಮೋಹಪಾಶವು ದುಃಖವನ್ನೇ ತಂದೊಡ್ಡುವುದು. ಶ್ರೇಯಃಕಾಂಕ್ಷಿಯಾದವನು ಸರ್ವೋಪಾಯಗಳಿಂದ ಕಾಮ ಕ್ರೋಧಗಳನ್ನು ಅಡಗಿಸಿಡಬೇಕು. ಅವೆರಡು ಶ್ರೇಯಸ್ಸನ್ನು ಕೆಡಿಸತಕ್ಕವುಗಳೇ. ಯಾವಾಗಲೂ ತಪಸ್ಸನ್ನು ಕ್ರೋಧದಿಂದಲೂ, ಸಂಪತ್ತನ್ನು ಮಾತ್ಸರ್ಯದಿಂದಲೂ, ವಿದ್ಯೆಯನ್ನು ಮಾನಾವಮಾನಗಳಿಂದಲೂ, ಆತ್ಮವನ್ನು ಪ್ರಮಾದದಿಂದಲೂ ರಕ್ಷಿಸಿಕೊಳ್ಳಬೇಕು. ಅಹಿಂಸೆ ಎಂಬುದು ಪರಮ ಧರ್ಮವು. ತಾಳ್ಮೆಯೇ ಪರಮ ತಪಸ್ಸು. ಆತ್ಮಜ್ಞಾನವೇ ಉತ್ತಮ ಜ್ಞಾನವು. ಸತ್ಯಕ್ಕಿಂತಲೂ ಮೇಲಾದುದಿಲ್ಲ. ಸತ್ಯವನ್ನು ನುಡಿಯುವುದೇ ಶ್ರೇಯಸ್ಕರವು. ಸತ್ಯದಲ್ಲಿಯೂ ಹಿತವನ್ನು ನುಡಿಯುವುದು ಇನ್ನೂ ಮೇಲೆನಿಸುವುದು. ಇತರ ಭೂತಗಳಿಗೆ ಹಿತವಾವುದೋ ಅದೇ ಸತ್ಯವೆಂದು ನನ್ನ ಮತವು. ಯಾವನು ಸರ್ವಾರಂಭಗಳನ್ನು ತೊರೆದು ಎಲ್ಲ ಆಸೆಗಳನ್ನು ನೀಗಿ ಸರ್ವ ಪರಿಗ್ರಹಗಳನ್ನು ಎಲ್ಲ ವಿಷಯಗಳನ್ನು ತ್ಯಜಿಸುವನು, ಅವನೇ ವಿದ್ವಾಂಸನು, ಅವನೇ ಪಂಡಿತನು. ಇಂದ್ರಿಯಗಳನ್ನು ವಶೀಕರಿಸಿ ಅವುಗಳನ್ನು ವಿಷಯಗಳ ಕಡೆಗೆ ಬಿಡದೆ ತಡೆದು ಶಾಂತನು, ನಿರ್ವಿಕಾರನು, ಸಮಾಧಿನಿಷ್ಠನೂ ಆಗಿದ್ದು ಇಂದ್ರಿಯಗಳೊಡನೆ ಸೇರಿಯೂ ಸೇರದಂತೆ ಇರುವವನು ಉತ್ತಮ ಶ್ರೇಯಸ್ಸನ್ನು ಹೊಂದುವನು. ತಾನು ದೇಹದಲ್ಲಿ ಇದ್ದುಕೊಂಡು ಅದನ್ನು ತಾನೆಂದು ತಿಳಿಯದವನು ಮುಕ್ತನಾಗಿ ಶೀಘ್ರದಲ್ಲಿಯೇ ಶ್ರೇಯಸ್ಸನ್ನು ಹೊಂದುವನು. ಎಲ್ಲ ಭೂತಗಳ ನಡುವೆ ಇದ್ದರೂ ಅವುಗಳೊಡನೆ ದರ್ಶನ, ಸ್ಪರ್ಶನ, ಸಂಭಾಷಣಾದಿಗಳಲ್ಲಿ ತಗುಲದಿರುವವನು ಶ್ರೇಯಸ್ಸನ್ನು ಹೊಂದುವನು. ಯಾವ ಭೂತಗಳನ್ನು ಹಿಂಸಿಸಬಾರದು, ಎಲ್ಲದರಲ್ಲಿಯೂ ಮೈತ್ರಿಯಿಂದಿರಬೇಕು. ಈ ಮನುಷ್ಯ ಜನ್ಮವನ್ನು ಹೊಂದಿ ಬೇರೆ ಯಾರಲ್ಲಿಯೂ ವಿರೋಧವನ್ನು ಇಟ್ಟುಕೊಳ್ಳಬಾರದು. ತನ್ನದೆಂದು ಯಾವುದನ್ನು ಸಂಗ್ರಹಿಸದಿರುವುದು, ನಿತ್ಯ ಸಂತುಷ್ಟಿ, ಆಸೆ ಇಲ್ಲದಿರುವುದು, ಚಪಲತೆ ಇಲ್ಲದಿರುವುದು, ಇವೇ ಆತ್ಮಜ್ಞನಿಗೆ ಶ್ರೇಯಸ್ಸನ್ನು ತರುವ ಗುಣಗಳು. ಕುಮಾರ, ಪರಿಗ್ರಹಗಳನ್ನು ತ್ಯಜಿಸು, ಇಂದ್ರಿಯಗಳನ್ನು ಜಯಿಸು. ಅದರಿಂದ ನೀನು ಇಹಪರಗಳೆರಡರಲ್ಲಿಯೂ ನಿರ್ಭಯವಾದ ಮತ್ತು ಶೋಕರಹಿತವಾದ ಸ್ಥಾನವನ್ನು ಹೊಂದುವೆ. ಲೋಭವಿಲ್ಲದವನಿಗೆ ಶೋಕ ಪ್ರಸಕ್ತಿಯೇ ಇಲ್ಲ. ಆದುದರಿಂದ ಲೋಭವನ್ನು ಬಿಡಬೇಕು. ಲೋಭ ತ್ಯಾಗವೇ ದುಃಖ ತ್ಯಾಗವು. ದುರ್ಲಭವಾದುದನ್ನು ಪಡೆಯಬೇಕಾದರೆ ದೃಢ ತಪಸ್ಸನ್ನು ಹಿಡಿದು ಜಿತೇಂದ್ರಿಯನಾಗಿ ಮುನಿಯಾಗಿ ಮನಸ್ಸನ್ನು ನಿಗ್ರಹಿಸಿ ಸಂಘಗಳಲ್ಲಿ ತಗುಲದಂತಿರಬೇಕು. ಗುಣಗಳ ಸಂಬಂಧವಿದ್ದರೂ ಅದರಲ್ಲಿ ತಗುಲು ಬೀಳದೆ ಏಕಾಕಿಯಂತೆ ಇರುವ ಬ್ರಾಹ್ಮಣನು ಶೀಘ್ರದಲ್ಲಿಯೇ ಉತ್ತಮ ಸುಖವನ್ನು ಹೊಂದುವನು. ದ್ವಂದ್ವಗಳೆಂಬ ಆರಾಮಗಳಲ್ಲಿ ಎಂದರೆ ಸಂಸಾರ ಸುಖದಲ್ಲಿ ಕ್ರೀಡಿಸುತ್ತಿರುವ ಇತರ ಜನಗಳ ನಡುವೆ ತಾನು ಒಬ್ಬನಾಗಿದ್ದರೂ ಮನಸ್ಸು ಕಲಗದೆ ಶಾಂತನಾಗಿ ಉಲ್ಲಾಸದಿಂದ ಇರುವವನನ್ನು ಕೇವಲ ಜ್ಞಾನತೃಪ್ತನಾದ ಮುನಿಯೆಂದು ತಿಳಿ. ಅಂತಹವನಿಗೆ ಶೋಕ ಪ್ರಸಕ್ತಿಯೇ ಇಲ್ಲ. ಮನುಷ್ಯನಿಗೆ ಶುಭ ಕರ್ಮಗಳಿಂದ ದೇವತ್ವವು, ಶುಭಾಶುಭ
ಮಿಶ್ರ ಕರ್ಮಗಳಿಂದ ಮನುಷ್ಯತ್ವವು ಬರುವುದು. ಅಶುಭ ಕರ್ಮಗಳು ಅಧೋಗತಿಗೆ ತರುವವು. ಇವೆಲ್ಲ ಮನುಷ್ಯನಿಗೆ ತನ್ನ ವಶವಿಲ್ಲದೆಯೇ ಬರುವವು. ದೇಹಿಯು ಜರ ಮರಣಗಳಲ್ಲಿ ಸಿಕ್ಕಿ ಸದಾ ದುಃಖದಲ್ಲಿ ತೊಳಲುತ್ತಾ ಸಂಸಾರದಲ್ಲಿ ಬೇಯುತ್ತಿರುವುದನ್ನು ನೀನು ಇನ್ನೂ ತಿಳಿಯದಿರುವೆಯೇಕೆ? ಈಗಲೂ ನೀನು ಅಹಿತವನ್ನು ಹಿತವೆಂದು, ಅಧ್ರುವವನ್ನು ಧ್ರುವವೆಂದು, ಅನರ್ಥವನ್ನು ಅರ್ಥವೆಂದು ತಿಳಿಯುತ್ತಿರುವೆ. ಅವನ್ನೆಲ್ಲ ನೀನು ಇನ್ನೂ ಸರಿಯಾಗಿ ತಿಳಿಯದಿರುವುದೇಕೆ? ರೇಷ್ಮೆಯ ಹುಳುವು ಅಜ್ಞಾನದಿಂದ ತಾನು ಮಾಡಿದ ದಾರಗಳಿಂದಲೇ ತಾನು ಬಂಧಿಸಲ್ಪಡುವಂತೆ ನಿನ್ನಿಂದಲೇ ಹುಟ್ಟಿ ನಿನ್ನನ್ನೇ ಸುತ್ತಿ ಬಂಧಿಸುವ ಪರಿಗ್ರಹಗಳನ್ನು ನೀನು ತಿಳಿಯದಿರುವೆ. ಇನ್ನು ಈ ಪರಿಗ್ರಹಗಳು ಸಾಕು, ಇದರಲ್ಲಿ ಬಹಳ ಹಾನಿಗಳುಂಟು. ಹೊಟ್ಟೆಯ ಹುಳುವು ತನ್ನಿಂದಾದ ಪರಿಗ್ರಹದಲ್ಲಿಯೇ ತಾನು ಕಟ್ಟು ಬೀಳುವುದು. ಹೆಂಡಿರು ಮಕ್ಕಳೆಂಬ ಕುಟುಂಬಗಳಲ್ಲಿ ಸಿಕ್ಕಿಬಿದ್ದವನು ಕೊಳದಲ್ಲಿ ನೀರಾಟಕ್ಕಾಗಿ ಹೋಗಿ ಅಲ್ಲಿನ ಕೆಸರಿನಲ್ಲಿ ಸಿಕ್ಕಿ ಮೇಲೆದ್ದು ಬರಲಾರದೆ ಸಂಕಟ ಪಡುವ ಕಾಡಾನೆಯಂತೆ ಕಷ್ಟಕ್ಕೊಳಗಾಗುವನು. ಮೀನಿನಂತೆ ಮನುಷ್ಯನು ಮೋಹವೆಂಬ ಬಲೆಯಲ್ಲಿ ಸಿಕ್ಕಿ ದುಃಖಕ್ಕೊಳಗಾಗುವನು. ಹೆಂಡಿರು ಮಕ್ಕಳು ಬಂಧುಗಳು ಸಂಗ್ರಹಿಸಿಟ್ಟ ಧನ ಸಾಮಗ್ರಿ ಕೊನೆಗೆ ತನಗೆ ಎಲ್ಲಕ್ಕಿಂತಲೂ ಪ್ರಿಯತಮವೆನಿಸಿದ ದೇಹ ಇವೆಲ್ಲವೂ ಅಧ್ರುವಗಳೇ. ಪರಲೋಕಕ್ಕೂ ಇವೊಂದು ಸಾಧಕಗಳಲ್ಲ. ತಾನು ಮಾಡಿದ ಪುಣ್ಯ ಪಾಪಗಳೆರಡೇ ಲೋಕಾಂತರಕ್ಕೆ ತನ್ನನ್ನು ಹಿಂಬಾಲಿಸತಕ್ಕವುಗಳು. ಈಗ ನೀನು ಆ ಸಮಸ್ತ ಪರಿಗ್ರಹವನ್ನು ತೊರೆದು ಅವಶನಾಗಿ ಲೋಕಾಂತರಕ್ಕೆ ಹೋಗಬೇಕಾಗಿರುವಾಗ ನಿರರ್ಥಕಗಳಾದ ಅವುಗಳಲ್ಲಿ ಇನ್ನೂ ನಿನಗೆ ಆಸೆ ಏಕೆ? ಸಾರ್ಥಕವಾವುದೋ ಅದನ್ನು ಇನ್ನೂ ನೀನು ಅನುಷ್ಠಿಸದಿರುವುದೇಕೆ? ಮುಂದೆ ನೀನು ಹೋಗಬೇಕಾದ ದಾರಿಯಲ್ಲಿ ನಿನಗೆ ವಿಶ್ರಾಂತಿಯೇ ದೊರೆಯದು, ನಿನಗೆ ಆಶ್ರಯವು ಲಭಿಸದು. ಅಲ್ಲಿ ನಿನಗೆ ಪಾಥೇಯವು ಅಂದರೆ ದಾರಿಯ ಬುದ್ಧಿಯು ದೊರೆಯದು. ಅಲ್ಲಿ ನಿನಗೆ ದಾರಿ ತೋರಿಸತಕ್ಕವರು ಇಲ್ಲ. ಆ ದಾರಿಯು ಕೇವಲ ಅಂಧಕಾರಮಯವಾಗಿರುವುದು. ಅಂತಹ ದಾರಿಯಲ್ಲಿ ನೀನು ಅಸಹಾಯಕನಾಗಿ ಹೇಗೆ ಹೋಗುವೆ? ಆ ದಾರಿಯಲ್ಲಿ ನಿನ್ನನ್ನು ಹಿಂಬಾಲಿಸುವವರೊಬ್ಬರೂ ಇಲ್ಲ. ನಿನ್ನ ಶುಭಾಶುಭ ಕರ್ಮಗಳು ಮಾತ್ರ ನಿನ್ನ ಹಿಂದೆ ಬರುವವು. ವಿದ್ಯೆ, ಕರ್ಮ, ಶೌಚ, ವಿಪುಲ ಜ್ಞಾನ ಎಂಬಿವುಗಳೆಲ್ಲ ಯಾವುದೋ ಒಂದು ಪ್ರಯೋಜನಕ್ಕಾಗಿ ಅನುಸರಿಸಲ್ಪಡುವವು. ಆ ಪ್ರಯೋಜನವು ಕೈಗೂಡಿದ ಮೇಲೆ ಮನುಷ್ಯನು ಅವುಗಳಿಂದಲೂ ಮುಕ್ತನೇ ಆಗುವನು. ಗ್ರಾಮಗಳಲ್ಲಿ ಇರತಕ್ಕ ಮನುಷ್ಯನನ್ನು ಅಲ್ಲಿನ ಸನ್ನಿವೇಶಗಳು ಪಾಶದಂತೆ ಕಟ್ಟಿ ಎಳೆಯುವವು. ಸುಕೃತಿಗಳು ಅವುಗಳನ್ನು ಕಿತ್ತೊಗೆದು ಮುಕ್ತಿಯನ್ನು ಹೊಂದುವರು. ದುಷ್ಕರ್ಮಿಗಳು ಆ ಪಾಶವನ್ನು ಕತ್ತರಿಸಲಾರದೆ ಅದರಲ್ಲಿ ಸಿಕ್ಕಿ ಬೀಳುವರು. ಸಂಸಾರವೆಂಬುದು ಒಂದು ಭಯಂಕರವಾದ ನದಿ. ರೂಪವೇ ಅದರ ತೀರಗಳು, ಮನಸ್ಸು ಅದರ ಪ್ರವಾಹ ವೇಗವು, ಸ್ಪರ್ಶವು ಅದರೊಳಗಿನ ದ್ವೀಪಗಳು, ರಸವು ಅದರ ನೀರು, ಗಂಧವೆಂಬುದು ಅದರ ಕೆಸರು, ಶಬ್ದವು ಅದರ ಸೆಳವು. ಅದನ್ನು ದಾಟಿ ಸ್ವರ್ಗದ ಕಡೆಗೆ ಹೋಗತಕ್ಕ ದಾರಿಯು ಬಹಳ ಕಷ್ಟವಾದುದು. ಮನುಷ್ಯ ದೇಹವೇ ಅದನ್ನು ದಾಟಿಸತಕ್ಕ ತೆಪ್ಪವು. ತಾಳ್ಮೆ ಎಂಬುದು ಅದಕ್ಕೆ ತುಡುಪು, ಸತ್ಯವೆಂಬುದು ಅದರ ಪಾತ್ರೆ, ಧರ್ಮವೆಂಬುದು ಆ ಹಡಗನ್ನು ಕದಲದಂತೆ ನಿಲ್ಲಿಸತಕ್ಕ ಹಗ್ಗವು, ತ್ಯಾಗವೆಂಬುದು ಅದನ್ನು ನಡೆಸತಕ್ಕ ಗಾಳಿ. ಅಂತಹ ತೆಪ್ಪವನ್ನು ಏರಿಯೇ ಆ ನದಿಯನ್ನು ದಾಟಬೇಕು. ಇನ್ನೀನು ಧರ್ಮ ಅಧರ್ಮಗಳನ್ನು ಬಿಟ್ಟು ಬಿಡು, ಸತ್ಯ ಅಸತ್ಯಗಳನ್ನು ತ್ಯಜಿಸು. ಯಾವುದರಿಂದ ಅವುಗಳನ್ನು ನೀನು ಬಿಟ್ಟೆಯೋ ಅವುಗಳನ್ನು ಕೊನೆಗೆ ಬಿಟ್ಟು ಬಿಡು. ಎಂದರೆ ಸಂಕಲ್ಪರಾಹಿತ್ಯದಿಂದ ಧರ್ಮವನ್ನು ಬಿಡು, ಲೋಭರಾಹಿತ್ಯದಿಂದ ಅಧರ್ಮವನ್ನು ಬಿಡು, ಬುದ್ಧಿಯಿಂದ ಸತ್ಯ ಅಸತ್ಯಗಳೆರಡನ್ನು ಬಿಡು, ಪರಮಾತ್ಮ ತತ್ವ ನಿಶ್ಚಯದಿಂದ ಆ ಬುದ್ಧಿಯನ್ನು ಬಿಟ್ಟು ಬಿಡು. ಈ ದೇಹವೆಂಬುದು ಒಂದು ಮನೆ. ಅಸ್ಥಿಗಳೇ ಇದರ ಕಂಬಗಳು, ಸ್ನಾಯುಗಳು ಹಗ್ಗಗಳು, ರಕ್ತ ಮಾಂಸಗಳು ಆ ಮನೆಯ ಹೊರಗಿನ ಗಾರೆ ಗಚ್ಚುಗಳು, ಚರ್ಮವೆಂಬುದು ಅದರ ಛಾವಣಿ. ಆ ಮನೆಯಲ್ಲಿ ಮಲಮೂತ್ರಗಳು ತುಂಬಿ ಯಾವಾಗಲೂ ದುರ್ಗಂಧವು ಹೊಡೆಯುತ್ತಿರುವುದು. ಅದು ಜರೆ ಎಂಬ ದುಃಖಕ್ಕೆ ಆಶ್ರಯವಾದುದು, ರೋಗಗಳಿಗೆ ವಸತಿ, ಬೇನೆಗಳಿಗೆಲ್ಲ ಅದು ಜನ್ಮಭೂಮಿ. ಅದು ಯಾವಾಗಲೂ ರಜಸ್ಸೆಂಬ ಧೂಳಿನಿಂದ ತುಂಬಿರುವುದು, ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಗುವ ಸ್ವಭಾವವುಳ್ಳದ್ದು. ಒಳಗಿನ ಜೀವಕ್ಕೆ ಅದು ಅತಿ ಸ್ವಲ್ಪ ಕಾಲ ಮಾತ್ರವೇ ವಾಸಯೋಗ್ಯವು. ಆ ದೇಹವನ್ನು ನೀನು ನಂಬಿರಬೇಡ. ಚರಾಚರ ಪ್ರಪಂಚಗಳೆಲ್ಲ ಪಂಚಭೂತಗಳಿಂದ ಆದುವೆ. ಆಕಾಶ, ವಾಯು, ಭೂಮಿ, ಅಗ್ನಿ, ಆಪ್ಪು ಇವು ಪಂಚಮಹಾಭೂತಗಳು. ಚಿತ್ತವೆಂಬುದು ಆರನೆಯದು, ಅಹಂಕಾರವು ಏಳನೆಯದು, ಮನಸ್ಸು ಎಂಟನೆಯದು, ಬುದ್ಧಿಯು ಒಂಬತ್ತನೆಯದು. ಅದರ ಮೇಲೆ 5 ಇಂದ್ರಿಯಗಳು, ಸತ್ವ ರಜಸ್ತಮಸ್ಸುಗಳು ಮೂರು ಕೂಡಿ ಈ 17ರ ಸೇರುವೆಯೇ ಅವ್ಯಕ್ತವೆನಿಸುವುದು. ಅವ್ಯಕ್ತಗಳು, ವ್ಯಕ್ತಗಳು, ಇಂದ್ರಿಯ ವಿಷಯಗಳೈದು ಸೇರಿ
24 ತತ್ವಗಳು ಇವುಗಳ ಸೇರುವೆಯೇ ವ್ಯಕ್ತ ಅವ್ಯಕ್ತಗಳ ಸ್ವರೂಪವು. ಇವೆಲ್ಲವುಗಳೊಡನೆ ಸೇರಿದವನು ಪುರುಷನು. ಧರ್ಮಾರ್ಥ ಕಾಮಗಳು, ಸುಖ ದುಃಖಗಳು, ಜೀವಿತ ಮರಣಗಳು ಇವುಗಳನ್ನು ಯಥಾಸ್ಥಿತವಾಗಿ ತಿಳಿದವನೇ ಸೃಷ್ಟಿ ಪ್ರಳಯಗಳ ನಿಜವನ್ನು ತಿಳಿದವನಾಗುವನು. ಲೋಕದಲ್ಲಿ ಈ ತತ್ವವನ್ನೆಲ್ಲ ಪರಂಪರೆಯಿಂದ ಕೇಳಿ ತಿಳಿಯಬೇಕು. ಯಾವುದು ಇಂದ್ರಿಯಗಳಿಂದ ಗ್ರಹಿಸಲ್ಪಡುವುದೋ ಅದು ವ್ಯಕ್ತವು. ಇಂದ್ರಿಯಗಳಿಗೆ ತಿಳಿಯದೆ ಕಾರಣಗಳಿಂದ ಊಹಿಸಲ್ಪಡತಕ್ಕವುಗಳು ಎಂದರೆ ಅತೀಂದ್ರಿಯವಾದುವುದೋ ಅದು ಅವ್ಯಕ್ತವೆನಿಸುವುದು. ಬಾಯಾರಿದವನಿಗೆ ತಣ್ಣೀರಿನಿಂದ ಹೇಗೋ ಹಾಗೆ ದೇಹಿಗೆ ಇಂದ್ರಿಯ ನಿಗ್ರಹದಿಂದಲೇ ತೃಪ್ತಿ. ಇಂದ್ರಿಯಗಳನ್ನು ಜಯಿಸಿದರೆ ತನ್ನ ಆತ್ಮವು ಲೋಕವನ್ನೆಲ್ಲ ವ್ಯಾಪಿಸಿರುವುದನ್ನು, ಲೋಕವೆಲ್ಲ ತನ್ನಲ್ಲಿ ಇರುವುದನ್ನು ತಿಳಿಯಬಹುದು. ಹೀಗೆ ಪರಾವರ ದೃಷ್ಟಿಯುಳ್ಳವನಿಗೆ ಜ್ಞಾನ ಮೂಲಕವಾದ ಶಕ್ತಿಯು ಯಾವಾಗಲೂ ನಶಿಸದು. ಸಮಸ್ತ ಭೂತಗಳನ್ನು ಸರ್ವಾವಸ್ಥೆಗಳಲ್ಲಿಯೂ ಸರ್ವದಾ ತನ್ನಲ್ಲಿಯೂ ನೋಡತಕ್ಕವನಿಗೆ ಆ ಜ್ಞಾನ ಶಕ್ತಿಯು ಎಂದಿಗೂ ಕುಂದಲಾರದು. ಮೋಹಜನ್ಯವಾದ ಕ್ಲೇಶಗಳನ್ನು ಜ್ಞಾನ ಬಲದಿಂದ ಮೆಟ್ಟಿದವನು ಬ್ರಹ್ಮ ಸ್ವರೂಪನಾಗಿ ಯಾವ ಸಂದರ್ಭದಲ್ಲಿಯೂ ಅಶುಭಕ್ಕೆ ಈಡಾಗುವುದಿಲ್ಲ. ಅವನ ಬುದ್ಧಿಯು ವಿಶೇಷವಾಗಿ ಪ್ರಕಾಶಿಸುವುದು. ಅವನು ಲೋಕದ ನಡವಳಿಕೆಯಲ್ಲಿಯೂ ತಪ್ಪಿ ಹೋಗಲಾರನು. ಮೋಕ್ಷಜ್ಞನು ಪರಮಾತ್ಮನಿಗೆ ಆದ್ಯಂತಗಳಿಲ್ಲವೆಂದು, ಅವನು ಅವ್ಯಯನೆಂದು, ಆತ್ಮದಲ್ಲಿ ಸಾಕ್ಷಿಯಾಗಿ ನೆಲೆಗೊಂಡಿರುವನೆಂದು, ನಿಷ್ಕ್ರಿಯನೆಂದು, ಮೂರ್ತಿ ಇಲ್ಲದವನೆಂದು ತಿಳಿಯುವನು. ಮನುಷ್ಯನು ತಾನು ನಡೆಸಿದ ಕರ್ಮಗಳಿಂದಲೇ ಮೇಲೆ ಮೇಲೆ ದುಃಖವನ್ನು ತಂದುಕೊಂಡು ನಿತ್ಯ ದುಃಖಿತನಾಗುವನು. ದುಃಖ ನಿವೃತ್ತಿಗಾಗಿ ಯಜ್ಞವೆಂಬ ನೆವದಿಂದ ಜಂತುಗಳನ್ನು ಕೊಲ್ಲುವನು. ಇಂತಹ ಪ್ರವೃತ್ತಿ ಕರ್ಮದಲ್ಲಿ ಬಿದ್ದವನು ತಿರುಗಿ ತಿರುಗಿ ಜನ್ಮವನ್ನು ಹೊಂದಿ ಮೇಲೆ ಮೇಲೆ ಹೊಸ ಹೊಸ ಕರ್ಮಗಳನ್ನು ಮಾಡಬೇಕಾಗಿ ಬರುವುದು. ಅಂತಹವನು ಮೋಹಾಂಧನಾಗಿ ಅಪತ್ಯಕ್ಕೆ ಆಸೆಪಟ್ಟು ಅದನ್ನು ತಿಂದ ರೋಗಿಯಂತೆ ದುಃಖಗಳನ್ನೇ ಸುಖವೆಂದು ಭ್ರಮಿಸಿ ಎಂದೆಂದಿಗೂ ತಪಿಸುವನು. ಅಂತಹವನು ಕರ್ಮಗಳಿಂದ ತನಗೆ ತಾನೇ ಬಂಧಿಸಲ್ಪಡುತ್ತಲೂ ಮಥಿಸಲ್ಪಡುತ್ತಲೂ ಇರುವನು. ಇದರಿಂದ ತನ್ನ ಕರ್ಮಕ್ಕೆ ತಕ್ಕಂತೆ ತಿರುಗಿ ತಿರುಗಿ ಜನ್ಮಗಳನ್ನು ಹೊಂದಿ ಬೇರೆ ಬೇರೆ ಯೋನಿಗಳಲ್ಲಿ ಇಳಿಯುವನು. ಅದರಲ್ಲಿ ಬಹುವೇದನೆಗಳನ್ನು ಅನುಭವಿಸುತ್ತಾ ಸಂಸಾರ ಚಕ್ರದಲ್ಲಿ ಸುತ್ತಿ ಸುತ್ತಿ ತೊಳಲುವನು. ಕುಮಾರ, ನಿನಗಾದರೋ ಬಂಧಗಳೆಲ್ಲ ತೊಲಗಿದವು, ಸಕಲ ಕರ್ಮಗಳು ನಶಿಸಿದವು, ಎಲ್ಲವನ್ನೂ ತಿಳಿದಿರುವೆ, ಎಲ್ಲವನ್ನೂ ಜಯಿಸಬಲ್ಲವನಾಗಿರುವೆ. ಈಗ ಬೇರೆ ಸಮಸ್ತ ಭಾವಗಳನ್ನು ವರ್ಜಿಸಿ ಸಿದ್ಧವಾಗು. ಹಿಂದೆ ಎಷ್ಟೋ ಮಂದಿ ಸಂಯಮದಿಂದಲೂ ತಪೋಬಲದಿಂದಲೂ ಕರ್ಮ ಬಂಧಗಳನ್ನೆಲ್ಲ ತೊಲಗಿಸಿ ನಿರ್ದುಃಖವೂ ನಿತ್ಯ ಸುಖಕರವೂ ಆದ ಪರಮ ಸಿದ್ಧಿಯನ್ನು ಹೊಂದಿರುವರು. ಇದು 337ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.